ರಾಜ್ಯದಲ್ಲಿ ಈಗ ಉತ್ಸವಗಳ ಸಂಭ್ರಮ ಪ್ರಾರಂಭ ಆಗಿದೆ. ಈ ಹಿಂದೆ ರಾಜ ಮಹಾರಾಜರು ಏನು ಆಚರಿಸ್ತಿದ್ದ ಉತ್ಸವಗಳನ್ನು ಜನರ ಒಂದು ಉತ್ಸಾಹಕ್ಕೆ ಮತ್ತು ಐತಿಹಾಸಿಕ ಸ್ಥಳ ಅಭಿವೃದ್ಧಿಗೆ ಮತ್ತು ಒಂದು ಸಾಂಸ್ಕೃತಿಕ ಕಲೆಯನ್ನು ಬಿಂಬಿಸಿ ಮತ್ತು ಅದನ್ನು ಪರಿಚಯಿಸುವಂಥ ಉದ್ದೇಶದಿಂದ ಒಂದು ಉತ್ಸವಗಳನ್ನು ಮಾಡ್ತಿದ್ವಿ. ಅದರ ನಂತರದಲ್ಲಿ ಈಗ ಸರ್ಕಾರ ಏನು ಪ್ರಜಾಪ್ರಭುತ್ವ ಆಡಳಿತದಲ್ಲಿ ಸರ್ಕಾರ ಬಂದ ನಂತರ ಸರ್ಕಾರ ಒಂದು ಉತ್ಸವಗಳನ್ನು ಆಚರಿಸ್ತೀರಿ. ಆದರೆ ಉತ್ಸವವನ್ನು ಆಚರಿಸುವಾಗ ಇದು ಸಾರ್ವಜನಿಕವಾಗಿರುವಂಥ ಉತ್ಸವಗಳಲ್ಲಿ ಒಂದು ರಾಜಕೀಯ ಬಂದಿರೋದು ಕಾಣ್ತಾಯಿದೆ. ಇದರಲ್ಲಿ ಮುಖ್ಯವಾಗಿ ಕೊಪ್ಪಳದ 2 ಕಡೆ ಉತ್ಸವಗಳನ್ನು ಆಚರಿಸಿದರು. ಕಳೆದ ವರ್ಷ ಏನು ಕನಕಗಿರಿ ಮತ್ತು ಆನೆಗುಂದಿಯಲ್ಲಿ 2 ಉತ್ಸವಗಳನ್ನು ಆಚರಿಸಿದರು. ಆದರೆ ಈ ಬಾರಿ ಕೇವಲ ಕನಕಗಿರಿಯಲ್ಲಿ ಉತ್ಸವವನ್ನು ಆಚರಿಸೋಕ್ಕೆ ಸಿದ್ಧತೆ ನಡೆದಿದೆ. ಆದರೆ ಆನೆಗುಂದಿಯಲ್ಲಿ ಉತ್ಸವಕ್ಕೆ ಯಾವುದೇ ಸಿದ್ಧತೆಯೇ ನಡೆದಿಲ್ಲ. ಒಂದು ಕಡೆ ಏನಂತ ಹೇಳಿದರೆ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಪ್ರತಿನಿಧಿಸುವ ಕನಕಗಿರಿ ಕ್ಷೇತ್ರದಲ್ಲಿ ಏನು ವಿಜಯನಗರ ಅರಸರ ಮಾಂಡಲಿಕರಾಗಿರೋದ ಗುಜ್ಜಲ ವಂಶಸ್ಥರ ನೆನಪಿಗಾಗಿ ಒಂದು ಉತ್ಸವವನ್ನು ಆಚರಿಸ್ತಾರೆ. ಏನು ಇದೇ ಮಾರ್ಚ್ 21 ಮತ್ತು 22ರಂದು ಅದ್ದೂರಿ ಉಚ್ಚಾರಿಸಿದೆ ಮತ್ತು ಅದಕ್ಕೆ ಅಲ್ಲಿ ಕನಕಚಲಾಪತಿ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ಇವತ್ತು ಉತ್ಸವವನ್ನು ಮಾತಾಡಿಸಿ ಅದ್ದೂರಿ ಉಚ್ಚಾರಿಸೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿವೆ. ಆದರೆ ಅದೇ ಸಂದರ್ಭದಲ್ಲಿ ವಿಜಯನಗರ ಅರಸರ ಮೊದಲು ರಾಜಧಾನಿ ಅಂತ ತಿಳ್ಕೊಂಡಿರುವಂಥ ಐತಿಹಾಸಿಕ ಆನೆಗುಂದಿ, ಅಲ್ಲಿ ಅಂಜನಾದ್ರಿಯ ಒಂದು ಪ್ರದೇಶವಾಗಿದೆ, ರಾಮಾಯಣದ ಕಿಷ್ಕಿಂಧ ಪ್ರದೇಶವಾಗಿದೆ. ಇಂಥ ಐತಿಹಾಸಿಕ ಸ್ಥಳವಾಗಿರುವಂಥ ಆನೆಗುಂದಿಯಲ್ಲಿ ಉತ್ಸವಕ್ಕೆ ಯಾವುದೇ ಸಿದ್ಧತೆಗಳು ನಡೆದಿಲ್ಲ. ಜೊತೆಗೆ ಇತ್ತೀಚೆಗೆ ಹಂಪಿಯಲ್ಲಿ ಒಂದು ಅದ್ದೂರಿ ಉತ್ಸವವನ್ನು ಆಚರಿಸಿದ್ರು. ಹಂಪಿಯ ಜೊತೆಗೇ ಆನೆಗುಂದಿ ಉತ್ಸವವನ್ನು ಆಚರಿಸಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಆ ಉತ್ಸವದ ಸಿದ್ಧತೆಗಳು ನಡೆದಿಲ್ಲ. ಮತ್ತು ಇಲ್ಲಿ ಮುಖ್ಯವಾಗಿ ಕಂಡು ಬರೋದೆಂದರೆ BJP ಮತ್ತು ಕಾಂಗ್ರೆಸ್ಸಿನ ಶಾಸಕರ ಮಧ್ಯೆ, ಅಂದರೆ ಉಸ್ತುವಾರಿ ಸಚಿವರಾಗಿರೋ ಶಿವರಾಜ್ ತಂಗಡಿಗೆ ಮತ್ತು ಕನಕಗಿರಿಯ ಇದು ಗಂಗಾವತಿಯ ಶಾಸಕರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಕಾರಣಕ್ಕಾಗಿಯೇ ಈ ಉತ್ಸವಕ್ಕೆ ಸಿದ್ಧತೆ ನಡೆದಿಲ್ಲ ಅನ್ನುವಂಥ ಅಭಿಪ್ರಾಯವಾಗಿದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಇಲ್ಲಿ ವಿಷಯವನ್ನು ಗಮನಿಸೋದಾದರೆ ಕಳೆದ ವರ್ಷ ಏನೋ ಕನಕಗಿರಿ ಉತ್ಸವಕ್ಕೆ ಬಂದಿರುವಂಥ ಅನುದಾನ ಬಿಡುಗಡೆಯಾಗಿ ಆದರೆ ಆನೆಗುಂದಿ ಉತ್ಸವಕ್ಕೆ ಸುಮಾರು 4.87 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದರು. ಅದಕ್ಕೆ ಕೇವಲ 1.5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಇತ್ತು. ಉಳಿದ ಹಣವನ್ನು ಬಿಡುಗಡೆ ಮಾಡದೇ ಇರುವಂಥ ಕಾರಣದಿಂದಾಗಿ ಇಲ್ಲಿವರೆಗೂ ಕಲಾವಿದರು ಸೇರಿದಂತೆ ಪೆಂಡಲ್ ಹಾಕಿರೋ ಬೇರೆಯವರು ಈಗ ಅದನ್ನು ಹಣಕ್ಕಾಗಿ ಪರದಾಡುವಂಥ ಸ್ಥಿತಿ ಇದೆ. ಈ ಮಧ್ಯೆ ಅದಕ್ಕೆ ಕಾರಣಕ್ಕಾಗಿ ಒಂದು ಕಡೆ ಆನೆಗುಂದಿ ಮತ್ತು ಕನಕಗಿರಿಯನ್ನು ಒಂದೇ ಟೈಮ್ನಲ್ಲಿ ಮಾಡಬೇಕಾಯಿತು. ಕಳೆದ ವರ್ಷ ಕೇವಲ ಒಂದು ವಾರದಲ್ಲಿ 2 ಉತ್ಸವಗಳನ್ನು ಆಚರಿಸಿರುವಂಥ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈ ಬಾರಿ ಅದಕ್ಕೆ ಕೇವಲ ಕನಕಗಿರಿ ಮಾತ್ರವನ್ನು ಉತ್ಸವಕ್ಕೆ ಮಾಡಿದ್ದು. ಇಲ್ಲಿ ಆನೆಗುಂದಿ ಉತ್ಸವದ ಉತ್ಸವ ಆಚರಣೆ ತೀರಾ ಅನುಮಾನ ಅನ್ನುವಂತಿದೆ. ಇದಕ್ಕೆ ಮುಖ್ಯ ಕಾರಣ ಏನು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗವರ ನಿರಾಸಕ್ತಿಯೇ ಕಾರಣ ಅನ್ನುವಂಥ ಇದೆ. ಈ ಕಾರಣಕ್ಕಾಗಿ ಏನು ಗಂಗಾವತಿ ಶಾಸಕರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ವೇಳೆ ಉತ್ಸವವನ್ನು ಆಚರಿಸದೇ ಇದ್ದರೆ ನಾನು ಕನಕಗಿರಿ ಉತ್ಸವದಲ್ಲಿ ಕಪ್ಪು ಬಾವುಟ ಬರೆಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದರೆ, ಇಡೀ ನಮ್ಮ ಹುಬ್ಬಳ್ಳಿ ಜಿಲ್ಲೆ ಮತ್ತು ಯಾರು ಸಾಹಿತ್ಯ ಪ್ರೇಮಿಗಳ ಕಲಾ ಪ್ರೇಮಿಗಳ ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆನೆಗುಂದಿ ಉತ್ಸವವನ್ನು ಅವ್ರು ಇವತ್ತೇನು ನೆಗ್ಲೆಕ್ಟ್ ಮಾಡ್ತಾರೆ, ಅದರ ವಿರುದ್ಧ ಕನಕಗಿರಿ ಉತ್ಸವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬ್ಲ್ಯಾಕ್ ಫ್ಲಾಗ್ಸ್ ಇದಕ್ಕೆ ಪ್ರತಿಯಾಗಿ ಶಿವರಾಜ್ ತಂಗಡಿಗವರು ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿದರೆ ಅದಕ್ಕೆ ಜನರೇ ಉತ್ತರ ಕೊಡ್ತಾರೆ ಅನ್ನುವಂಥ ಇದೆ. ಕನಕಗಿರಿ ಉತ್ಸವ ಮಾಡಿ ಆನೆಗುಂದಿ ಉತ್ಸವ ನಿಲ್ಲಿಸಿನ ಅಂತ ಯಾರಂತಾರ? ನಾನು ಆನೆಗುಂದಿ ಉತ್ಸವ ನಿಲ್ಲಿಸ್ತೀನಿ ಅಂತ ಹೇಳಿದ್ನ್ಯಾ? ಆನೆಗುಂದಿ ಉತ್ಸವ ಮಾಡೋದನ್ನ ಹೇಳಿದ್ನ್ಯಾ? ಮಾಡಗಲ್ಲ ಅಂತ ಹೇಳಿದ್ನ್ಯಾ? ನಾನು ಯಾವುದೇ ಕಾರಣಕ್ಕೂ ನನಗೆ ಕನಕಗಿರಿ ಉತ್ಸವ ನನ್ನ ಕ್ಷೇತ್ರದ ಉತ್ಸವ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ, ಆನೆಗುಂದಿ ಉತ್ಸವನೂ ಅಷ್ಟೇ ಮುಖ್ಯ. ಇದು ನನ್ನ ಜಿಲ್ಲೆ ಉತ್ಸವ. ಬರಲಿ ಮಾಡಲಿ, ಕನಕಗಿರಿ ಜನರು ಉತ್ತರ ಕೊಡ್ತಾರೆ ಅದಕ್ಕೆ. BJPಯವರಿಗೆ ಕನಕಗಿರಿ ಕ್ಷೇತ್ರದ ಜನರು BJPಯವರಿಗೆ ಉತ್ತರವನ್ನು ಕೊಡ್ತಾರೆ. ಇದು ರಾಜಕೀಯ ಕಾರಣಕ್ಕಾಗಿ ಉತ್ಸವಗಳನ್ನು ರದ್ದುಪಡಿಸೋದಾಯ್ತು ಅಥವಾ ತಾರತಮ್ಯ ಮಾಡ್ತಾ ಇರೋದಕ್ಕೆ ಜನ ಆಕ್ರೋಶವನ್ನು ವ್ಯಕ್ತ ಮಾಡಿದರೆ ಈ ಕುರಿತು ಮುಂದಿನ ದಿನಗಳಲ್ಲಿ ಏನೆಲ್ಲ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ.